ಏನು ಹೇಳ್ತೀರಿ ಸರ್? ಬಹುಶಃ ತಮ್ಮ ಗಮನಕ್ಕೆ ಬಂದಿರುತ್ತೆ, ಕಳೆದ ಹಲವು ದಿನಗಳಿಂದ ತಮಗೂ ಹಲವು ಪ್ರಶ್ನೆಗಳು ಬಂದಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೈನ್ ರೀತಿಯಲ್ಲಿ ಆಗ್ತಿದೆ, ಇದು ಮೊಟ್ಟೆ ಸೇವಿಸಬೇಡಿ ಅಂತ. ಸುವರ್ಣ ನ್ಯೂಸ್ ಚಾನೆಲ್ ಅವರಿಗೆ ಸುಪ್ರಭಾತಗಳು. ಸುವರ್ಣ ನ್ಯೂಸ್ ಚಾನೆಲ್ನ ಶ್ರೋತೃಗಳಿಗೂ ಕೂಡ ಸುಪ್ರಭಾತ. ಈ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಾವು ತಿನ್ನುವ ಆಹಾರದ ಬಗ್ಗೆ ಜನಗಳಿಗೆ ಸರಿಯಾದ ಮಾಹಿತಿ ಕೊಡಬೇಕು ಅನ್ನುವಂಥ ನಿಮ್ಮೊಂದು ಉದ್ದೇಶ, ನಿಜವಾಗಿಯೂ ನಾವು ಅದನ್ನು ಹೊಗಳಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಈ ಮೊಟ್ಟೆಗಳ ವಿಷಯದಲ್ಲಿ ನಾನು ಮೊದಲಾಗಿ ಹೇಳ್ತೀನಿ, ಆಮೇಲೆ ಕೆಲವು ಸಾಮಾನ್ಯ ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶ್ರೋತೃಗಳು ಜನಸಾಮಾನ್ಯರಾದ್ರಿಂದಾಗಿ ಆ ಮಟ್ಟದಲ್ಲಿ ನಾನು ಮಾತಾಡಬೇಕು. ಹೌದೌದು, ನೀವು ಕೆಮಿಕಲ್ ವಿಚಾರಗಳನ್ನೆಲ್ಲ ಮಾತನಾಡಿದ್ರೆ ಅರ್ಥ ಆಗಲ್ಲ, ಸಾಮಾನ್ಯ ಜನರಿಗೆ ಟೆಕ್ನಿಕಲ್ಗಳೆಲ್ಲ ಹೇಳೋದಕ್ಕೆ ಆಗಲ್ಲ. ಆದರೂ ಮಧ್ಯದಲ್ಲಿ ಕೆಲವೊಂದು ಹೇಳಬೇಕಾಗತ್ತೆ, ಅದನ್ನು ನಾನು ಅನಿವಾರ್ಯವಾಗಿ ಹೇಳ್ತೀನಿ ಅವಶ್ಯ ಬಂದಾಗ. ಮೊಟ್ಟೆ ಅಂತ ಹೇಳುವಂಥದ್ದು ಈಗ ಕೀರ್ತಿ ಮೇಡಮ್ ಹೇಳ್ದಂಗೆ ಬಹಳ ಆರೋಗ್ಯಯುತವಾದಂಥ ಆಹಾರ. ಇದೇನು ನಿನ್ನೆ ಮೊನ್ನೆ ಶುರುವಾರದ್ದಲ್ಲ, ಸಾವಿರಾರು ವರ್ಷಗಳಿಂದ ಮನುಕುಲ ಮೊಟ್ಟೆ ಜೊತೆಗೆ ಬೆಳ್ಕೊಂಡು ಬಂದಿದೆ. ಮೊಟ್ಟೆ ಹಾಲು ಅಂತ ಹೇಳುವಂಥದ್ದು ಮನುಕುಲ ಯಾವಾಗ ವಿಕಾಸ ಆಗ್ತಿದೆಯೋ ಆವಾಗಿಂದಲೂ ನಮ್ಮ ಜೊತೆಗೆ ಇದೆ. ಅದನ್ನು ಹೋಗಿ ನಾವು ಕ್ಯಾನ್ಸರ್ ಕಾರಕ ಅಂತ ಹೇಳುವಂಥದ್ದು ಬಹಳ ತಪ್ಪು. ಈಗ ನಾವೇನೋ ಇವತ್ತು ಮೊಟ್ಟೆಯಿಂದ ಮೊಟ್ಟೆಯಿಂದ ನಮ್ಮ ಊಟದ ಪ್ಲೇಟಿಂದ ತೆಗಿಬೋದು. ಅದಕ್ಕೆ ಇನ್ನೊಂದು ಏನಿದೆ ನಮ್ಮ ರಿಪ್ಲೇಸ್ ಏನು? ಮೊಟ್ಟೆನ ತೆಗೆಯೋದು ಸುಲಭ, ಯಾವುದೋ ಒಂದು ನೀವು ಯೂಟ್ಯೂಬ್ ಚಾನಲ್ ಮಾಡಿ ಹಾಕಿ ತೆಗೆಯೋದು ಸುಲಭ. ಮೊಟ್ಟೆ ತಿನ್ನಲ್ಲ ನಾನು ಅಂತ, ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ನಮ್ಮ ಹತ್ರ. ಕೋಳಿ ಮೊಟ್ಟೆಗೆ ರಿಪ್ಲೇಸ್ಮೆಂಟ್ ಇದುವರೆಗೂ ಇಲ್ಲ. ಅದಕ್ಕೆ ನಮ್ಮ ಹಿರಿಯರಿಗೆ ನಾವು ಧನ್ಯವಾದ ಹೇಳಬೇಕು ಹುಡುಕಿದ್ದಕ್ಕೆ. ಹಾಗಾಗಿ ಮೊಟ್ಟೆಯನ್ನು ಬಹಳ ವಿಶ್ವಾಸದಿಂದ ತಿನ್ಬೋದು, ಎಲ್ಲರೂ ತಿನ್ನಬೇಕು. ಈಗ ಸಾಮಾನ್ಯ ಬೇರೆ ದೇಶದಲ್ಲೆಲ್ಲ ನೋಡಿದರೆ, ಈಗ ಅಮೇರಿಕಾ, ಜಪಾನ್ ಅಲ್ಲೆಲ್ಲ ವರ್ಷಕ್ಕೆ 300-320 ಮೊಟ್ಟೆಗಿಂತಲೂ ಜಾಸ್ತಿ ಮೊಟ್ಟೆ ತಿಂತಾರೆ. ಹೆಚ್ಚು ಕಡಿಮೆ ದಿವಸಕ್ಕೆ ಒಂದು ಮೊಟ್ಟೆ ತಿಂದಂಗೆ. ಅವರಿಗೆ ಬೆಳಗಿನ ತಿಂಡಿ ಮೊಟ್ಟೆ ಇರಲೇಬೇಕು. ಹೌದು, ಆಯಿತು. ನಾವು ಆ ಮಟ್ಟಕ್ಕೆಲ್ಲ ಹೋಗಲಿಲ್ಲ ಇನ್ನು. ನಮ್ಮಲ್ಲೆಲ್ಲ ಅಂತ ಹೇಳಿದರೆ ಸಾಮಾನ್ಯ ಒಂದು 180 ಮೊಟ್ಟೆವರೆಗೂ ತಿಂತಾರೆ. ಅಂದರೆ ಅವೈಲಬಿಲಿಟಿಯೂ ಇದೆ, ಅಫೋರ್ಡೆಬಿಲಿಟಿಯೂ ಇದೆ. ಆ ಥರ ಸಾಮಾನ್ಯ ಬಡವರಿಗೆ ಇದು ಅತ್ಯಂತ ಎಕನಾಮಿಕಲ್, ಅಫೋರ್ಡೆಬಲ್ ಪ್ರೋಟೀನ್ ಸೋರ್ಸ್. ಹಾಗಾಗಿ ಅದನ್ನು ತಿನ್ನಬೇಕು, ಅವರು ಪ್ರೋಟೀನ್ ತಿನ್ನಬೇಕು. ಅದರಲ್ಲಿ ಮೇಡಮ್ ಹೇಳ್ದಂಗೆ ವಿಟಮಿನ್ಸ್ ಇರ್ತವೆ, ಬೇರೆ ಬೇರೆ ವಿಷಯಗಳೆಲ್ಲ ಇರ್ತವೆ. ಬಹಳ ಆರೋಗ್ಯಪೂರ್ಣವಾದದ್ದು. ಗರ್ಭಿಣಿ ಹೆಂಗಸರು, ಮಕ್ಕಳು, ಆಮೇಲೆ ಶಾಲೆಗೆ ಹೋಗುವಂಥವ್ರು, ಎಕ್ಸಾಮ್ ಟೆನ್ಷನ್ ಇರುತ್ತೆ, ಅವರಿಗೆ ನ್ಯೂಟ್ರಿಷನ್ ಬೇಕಾಗುತ್ತೆ, ಅವರು ಎಲ್ಲರೂ ತಿನ್ನಬೇಕಾದದ್ದೇ. ಈ ಗೊಂದಲ ಸರ್, ನಾನು ನೇರವಾಗಿ ಮಾಧ್ಯಮದಲ್ಲಿ ಬಂದಿರುವಂತಹ ಗೊಂದಲ. ಇಲ್ಲಿ ಪ್ರಶ್ನೆ ಇರೋದು ಜನರಿಗೆ, ಈ ಪೌಲ್ಟ್ರಿ ಫಾರ್ಮ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಷೇಧಿತ ಆಂಟಿಬಯೋಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ, ಕೋಳಿ ಕೊಡ್ತಾರೆ. ಅದು ಮೊಟ್ಟೆಯ ರೂಪದಲ್ಲಿ ನಮ್ಮ ಹೊಟ್ಟೆ ಸೇರ್ತಾ ಇದೆ, ಇದರಿಂದಾಗಿ ಸಮಸ್ಯೆ ಆಗುತ್ತೆ, ಅದೇ ಆ ಕಾರಣಕ್ಕಾಗಿ ಆತಂಕ ಇದೆ ಅಂತ. ಈಗ ಹೆಚ್ಚು ಕಡಿಮೆ ನಾನು ಹೇಳೋದಂತ ಹೇಳಿ ಆದರೆ, ಭಾರತದಲ್ಲಿ 90 ಬಿಲಿಯನ್ ಎಗ್ಸ್, ಅದಕ್ಕಿಂತಲೂ ಜಾಸ್ತಿ ಮೊಟ್ಟೆ ನಾವು ಉತ್ಪಾದನೆ ಮಾಡ್ತೀವಿ ವಾರ್ಷಿಕ. ಹೆಚ್ಚು ಕಡಿಮೆ ಪ್ರತಿಯೊಬ್ಬರಿಗೂ 80-90 ಮೊಟ್ಟೆ ಸಿಕ್ಕಿದಂಗೆ ಸಿಗ್ತದೆ ವರ್ಷಕ್ಕೆ. ಆಯಿತು, ಕೆಲವರು ತಿನ್ನೋದಿಲ್ಲ, ಕೆಲವರು ತಿಂತಾರೆ. ಇಷ್ಟೂ ಮೊಟ್ಟೆಗಳಲ್ಲಿಯೂ ಕೂಡ ನೀವು ಹೇಳಿದ ಹಾಗೆ ಹಾರ್ಮೋನ್ ಯೂಸ್ ಮಾಡ್ತಾರೆ, ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತಾರೆ ಅಂತ ಹೇಳೋದು ತಪ್ಪು. ಅದರಲ್ಲಿ ಕೋಳಿ ಉತ್ಪಾದನೆಯಲ್ಲಿ ಉಪಯೋಗ ಮಾಡುವಂಥ ಯಾವ ಹಾರ್ಮೋನ್ಗಳು ಲಭ್ಯ ಇಲ್ಲ. ಅದನ್ನು ನಾನು ವೆಟರ್ನರಿ ಡಾಕ್ಟರ್, ನಾನು ನಮ್ಮ ಅಸೋಸಿಯೇಷನ್ ಇನ್ಸ್ಟಿಟ್ಯೂಷನ್ ಆಫ್ ವೆಟರ್ನೇರಿಯನ್ಸ್ ಆಫ್ ಪೌಲ್ಟ್ರಿ ಇಂಡಸ್ಟ್ರಿ ಅಂತೇಳಿ ನಾವು ಸುಮಾರು 5,000 ಜನ ವೆಟರ್ನರಿ ಡಾಕ್ಟರ್ ಆಲ್ ಓವರ್ ಇಂಡಿಯಾ ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಸೋಸಿಯೇಷನ್ ಮೆಂಬರೇ ಒಂದು 1,000 ಜನದವರೆಗೆ ಇದ್ದಾರೆ. ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಏನಂತ ಹೇಳಿದರೆ, ಪ್ರತಿದಿನವೂ ಫಾರ್ಮಿಗೆ ಹೋಗಿ ಅವರಿಗೆ, ರೈತರಿಗೆ ಇದರ ಕೋಳಿ ಆರೋಗ್ಯಪೂರ್ಣವಾಗಿ ಬೆಳೆಸೋದು ಹೇಗೆ, ವೈಜ್ಞಾನಿಕವಾಗಿ ಬೆಳೆಸೋದು ಹೇಗೆ ಅಂತೇಳಿ ಸಲಹೆ ಕೊಡ್ತಾ ಇರ್ತಾರೆ. ಈಗ ಕೆಲವು ಸಲ ಕಾಯಿಲೆ ಬರ್ತವೆ ಕೋಳಿಗಳಿಗೆ. ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಆಯಿತಾ. ಆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಂತ ಹೇಳಿದರೆ, ಸಾಮಾನ್ಯ ನಿಯಮ ಅಂತ ಹೇಳಿದರೆ 1 ಅಥವಾ 2 ದಿವಸದ ಮೊಟ್ಟೆಯನ್ನು ಅವ್ರು ಹಿಡಿದಿಡ್ತಾರೆ. ಹಿಡಿದಿಟ್ಟು ಅದನ್ನು ಒಂದೇ ಸಲ ಮೊಟ್ಟೆ ತಿಂದರೆ ಮಾತ್ರ ನಮಗೆಲ್ಲ ಸಮಸ್ಯೆ. ಅದನ್ನು ಅವರು ನಿಧಾನ ಬೇರೆ ಮೊಟ್ಟೆ ಜೊತೆಗೆ ಒಂದು 10% 20% ಸೇರಿಸಿ ಕೊಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ತೀರಾ ಶ್ರೀಮಂತ ಕಂಪನಿಗಳು, ಶ್ರೀಮಂತ ರಾಷ್ಟ್ರಗಳು ಆ 2 ದಿವಸದ ಮೊಟ್ಟೆಯನ್ನು ತೆಗೆದೇ ಬಿಡ್ತಾರೆ. ಆಯಿತಾ. ಟ್ರೀಟ್ಮೆಂಟ್ ಕೊಡಬೇಕು ನಾವು ಕೋಳಿಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಲಿಕ್ಕಾಗಲ್ಲ, ಆಯಿತಾ. ಈಗ ಈ ರಿಪೋರ್ಟಿಗೆ ಬಂತು ಅಂತ ಹೇಳಿ ಆದರೆ, ನಾವು ಎಲ್ಲ ಕೆಮಿಕಲ್ಸು ಕೂಡ ಅವ್ರು ಟೆಸ್ಟ್ ಮಾಡಿದ್ದಾರೆ. ಎಲ್ಲ ಕೆಮಿಕಲ್ಸು ಕೂಡ ಬಿಲೋ ಅಕ್ಸೆಪ್ಟಬಲ್ ಲಿಮಿಟಲ್ಲಿ ಇದ್ದಾವೆ, ಎಲ್ಲ ಕೆಮಿಕಲ್ಸ್ ಕೂಡ. ಹಾಗಾಗಿ ಇದರಲ್ಲಿ ವಿವಾದಕ್ಕೆ ಕಾರಣ ಇಲ್ಲ. ನಾನು ಆ ವಿಡಿಯೋ ನೋಡಿದೆ, ಬಹಳಷ್ಟು ಅದನ್ನು ಅಭ್ಯಾಸ ಮಾಡಿ ಸ್ಟಡಿ ಮಾಡಿದ್ದೀನಿ. ವಿವಾದಕ್ಕೆ ಕಾರಣವಾಗುವ ಯಾವ ಅಂಶವೂ ಆ ವಿಡಿಯೋದಲ್ಲಿಲ್ಲ. ಅದನ್ನು ಹೇಳುವ ವ್ಯಕ್ತಿ ಇದನ್ನಲ್ಲ, ಅವನು ಕೆಲವು ಅಂಶ ಸೇರಿಸಿದ್ದಾನೆ ಅಷ್ಟೇ.
ಅವನು ಕೊಟ್ಟಿರೋ ರಿಪೋರ್ಟ್ನಲ್ಲಿ ವಿವಾದಕ್ಕೆ ಕಾರಣವಾಗುವ ಯಾವ ಅಂಶವೂ ಇಲ್ಲ. ನಾನು ಅದನ್ನು ಸ್ಕ್ರೀನ್ಶಾಟ್ ಎಲ್ಲ ತಗೊಂಡು ಅಭ್ಯಾಸ ಮಾಡಿ ನೋಡಿದ್ದೀನಿ. ಸೊ ಉತ್ಪ್ರೇಕ್ಷೆಗಳಿದಾವೆ ಅಂತ ವೈಭವೀಕರಣ. ಅವನು ಹೇಳುವ ಇದರಲ್ಲಿ ನರೇಷನಲ್ಲಿ ಉತ್ಪ್ರೇಕ್ಷೆ ಇತ್ತು. ಅದು ಯಾಕೆ ಹಾಗೆ ಮಾಡಿದ್ರು, ಅಥವಾ ಅವರಿಗೆ ಸಲಹೆ ಕೊಡೋರು ಯಾರೋ ಇರ್ತಾರಲ್ವ, ಯಾಕೆ ಆ ಥರ ಮಾಡಿದ್ರು ಅಂತ ಹೇಳೋದು ನಮಗೂ ಗೊತ್ತಿಲ್ಲ. ಅದೊಂದು ಸಂಶಯಕ್ಕೆ ಕಾರಣ ಇದೆ. ರಿಪೋರ್ಟ್ ಎಲ್ಲ ಪೂರ್ಣ ನೋಡಿದ್ದೀನಿ, ರಿಪೋರ್ಟಲ್ಲಿ ಯಾವ ಇದು ಇಲ್ಲ. ಈಗ ಲಿಮಿಟ್ ಒಂದು AOZ ಅಂತ ಹೇಳಿದ್ರಿ ನೀವು, ಅದರಲ್ಲಿ ಲಿಮಿಟು 1 ಮೈಕ್ರೋಗ್ರಾಮ್, ಇವರು 0.7 ಮೈಕ್ರೋಗ್ರಾಮ್ ಅಂತ. ಆ 1 ಮೈಕ್ರೋಗ್ರಾಮ್ ಅಂತ ಹೇಳುವಂಥದ್ದು ಕೂಡ ಅದೇ ರಿಪೋರ್ಟಲ್ಲೇ ನಾವು ನೋಡಿದರೆ ಗೌರ್ಮೆಂಟ್ನವರೇ ಕ್ಲಿಯರಾಗಿ ಹೇಳಿದ್ದಾರೆ. MRL ಅಂತ ಹೇಳಿ ಒಂದು ಇದೆ, ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್. MRL ಅಂದರೆ ಎಕ್ಸ್ಟ್ರೇನಿಯಸ್ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ಸ್. ಈ MRL ಅಂತ ಹೇಳುವಂಥದ್ದು ರೈತರು ಕೋಳಿ ಟ್ರೀಟ್ಮೆಂಟಿಗೆ, ಚಿಕಿತ್ಸೆಗೆ ಏನಾದರೂ ಔಷಧಿ ಕೊಟ್ಟರೆ ಅದರ ರೆಸಿಡ್ಯೂ ಬಂದರೆ ಅದಕ್ಕೆ MRL ಅಂತೀವಿ. MRL ಅಂತೇಳಿ ಆ ರಿಪೋರ್ಟ್ನಲ್ಲೇ ನೀವು ಸ್ವಲ್ಪ ನೋಡ್ಬೋದು ಅದನ್ನು. MRL ಎಕ್ಸ್ಟ್ರೇನಿಯಸ್, ರೈತರು ಏನೂ ಕೊಟ್ಟಿರಲ್ಲ, ವಾತಾವರಣದಲ್ಲಿ ನೀರಿನಲ್ಲಿರುತ್ತೆ. ಈಗ ನೈಟ್ರೋಫಿರಾನ್ಸ್ ಆ್ಯಂಡ್ ನೈಟ್ರೋಮಿನಿಡೋಸಾಲ್ ಕೋಳಿಯಲ್ಲಿ ನಾವು ಉಪಯೋಗ ಮಾಡಲ್ಲ, ಮನುಷ್ಯನ ಟ್ರೀಟ್ಮೆಂಟಲ್ಲಿ ಅದು ಇದೆ. ಮನುಷ್ಯನ ಟ್ರೀಟ್ಮೆಂಟಲ್ಲಿ ಇವತ್ತಿಗೂ ಯೂಸ್ ಮಾಡ್ತಾರೆ. ಅದು ನೀರಲ್ಲಿ ಸೇರ್ಬೋದು, ಮಣ್ಣಲ್ಲಿ ಸೇರ್ಬೋದು, ವಾತಾವರಣದಲ್ಲಿ ಸೇರ್ಬೋದು, ಬರುತ್ತೆ. ಎಕ್ಸ್ಟ್ರೇನಿಯಸ್, ಬಿಯಾಂಡ್ ದ ರೀಚ್ ಆಫ್ ಪೌಲ್ಟ್ರಿ ಫಾರ್ಮರ್ಸ್. ಅದಕ್ಕೆ ಅಂಥೇಳಿ ಗೌರ್ಮೆಂಟ್ನವರೇ MRL ಅಂತ 1 ಮೈಕ್ರೋಗ್ರಾಮ್ ಪರ್ kg ಅಂತ ಹೇಳೋದು MRL ಎಕ್ಸ್ಟ್ರೇನಿಯಸ್ ಸೋರ್ಸಸ್. ಹಾಗಾಗಿ ಅದು ಕೂಡ ನಮ್ಮ ಯಾವುದೇ ಗಡಿಬಿಡಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವಿಶ್ವಾಸದಿಂದ ಸೊ ಈಗ ಮಾರ್ಕೆಟ್ ಅಲ್ಲಿ ಇರುವಂತ ಮೊಟ್ಟೆ ಸೇಫ್ ಅಂತ ತಾವು ಹೇಳ್ತಾ ಇದ್ದಾರೆ. ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.